ಪೂರ್ತಿ ಸಟ್ಟಲ್ಲಿ ರೆಡಿ ಇರುವಂತಹ ಫೀಸಾ ಕಾರ್ನರ್ ಫುಡ್ ಟ್ರಕ್ ಗಾಡಿ ಮಾರಾಟಕ್ಕಿದೆ. ಕಡಿಮೆ ರೇಟ್ಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ. ನಮಸ್ಕಾರ ವೀಕ್ಷಕರೇ, NBN ಕನ್ನಡ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಗೆ ಆತ್ಮ ಸ್ವಾಗತ. ಹೌದು ಸರ್, ಪೂರ್ತಿ ಸಟ್ಟಲ್ಲಿ ರೆಡಿ ಇರುವಂತಹ ಫೀಸಾ ಕಾರ್ನರ್ ಫುಡ್ ಟ್ರಕ್ ಗಾಡಿ ಮಾರಾಟಕ್ಕೆ ಬಂದಿದೆ. ಕಡಿಮೆ ರೇಟ್ಗೆ ಈ ಗಾಡಿ ಮಾರಾಟಕ್ಕೆ ಬಂದಿದೆ. ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಇಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್ ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ಒಂದು NBN ಕನ್ನಡ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದನಿ ಈ ವಿಡಿಯೋ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸೆಟ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ಶೇರ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಯಾರನ್ನ ಗಾಡಿ ತಗೋಬೇಕಂತ ಅಂತಾರೋ ಅಂತವ್ರಿಗೆ ಈ ವಿಡಿಯೋನ ತಪ್ಪದ ಶೇರ್ ಮಾಡಿ, ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ವೀಕ್ಷಕರೇ, ಇವಾಗ ನಾನು ಹೇಳೋ ವಿಷಯವನ್ನು ಕರೆಕ್ಟ್ ಆಗಿ ಕೇಳಿಸ್ಕೊಡ್ರಿ. ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಮುಂಚಿತವಾಗಿ ಯಾವುದೇ ರೀತಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಬೇಡಿ. ನೀವು ಡೈರೆಕ್ಟ್ ಆಗಿ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ, ಎಲ್ಲ ಆಕ್ಸಿಡೆಂಟ್ ಆಗಿದೆ ಮತ್ತೆ ರೀಪೇಂಟ್ ಆಗಿದೆ, ಇಂಜಿನ್ ಕಂಡೀಷನ್ ಆಗಿದೆ, ಪ್ರತಿಯೊಂದು ಚೆಕ್ ಮಾಡಿ. ಹಾಗೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಎಲ್ಲ ಓಕೆ ಇದ್ದು ಗಾಡಿ ಕಂಡೀಷನ್ ಚೆನ್ನಾಗಿದ್ರೆ ಮಾತ್ರ ಈ ಗಾಡಿ ತಗೊಳ್ಳಿ. ನೀವು ಡೈರೆಕ್ಟ್ ಗಾಡಿ ಹತ್ರನೇ ಹೋಗದೇನೆ ಮುಂಚಿತವಾಗಿ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಅದಾದ್ಮೇಲೆ ಗಾಡಿ ಹತ್ರ ಹೋಗ್ಬಿಟ್ಟು ಎಲ್ಲ ಚೆಕ್ ಮಾಡಿದ್ಮೇಲೆ ನಿಮ್ಗೆ ಗಾಡಿ ತಗೋಬೇಕಂತ ಅನ್ಸಿದ್ರೆ ಮಾತ್ರ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಪ್ರತಿಯೊಂದು ನೀವು ಫೋಟೋಸ್, ವಿಡಿಯೋಸ್ ಮತ್ತೆ ಯಾವ ಡೇಟಿಗೆ ಅಮೌಂಟ್ ಪೇ ಮಾಡ್ತಾರೆ ಪ್ರತಿಯೊಂದನ್ನು ಪ್ರೂಫ್ ಆಗಿ ಇಟ್ಕೊಂಡು ಆಮೇಲೆ ಅಡ್ವಾನ್ಸ್ ಪೇ ಮಾಡಿ ಗಾಡಿ ತಗೊಂಡೋಗಿ. ನೀವು ಡೈರೆಕ್ಟ್ ಆಗಿ ಗಾಡಿ ಹತ್ರ ಹೋಗದೇ ಮುಂಚಿತವಾಗಿ ಯಾವುದೇ ರೀತಿ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ರೆ ಪ್ರತಿಯೊಂದಕ್ಕೂ ನೀವೇ ಜವಾಬ್ದಾರ ಆಗಿರ್ತಾರೆ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಇದಕ್ಕೆ ಯಾವುದೇ ರೀತಿ ನಾವು ಜವಾಬ್ದಾರ ಆಗಿರಲ್ಲ. ಕರೆಕ್ಟ್ ಆಗಿ ನೀವೇ ಗಾಡಿಯ ಲೊಕೇಶನ್ ಹೋಗ್ಬಿಟ್ಟು ಮೆಕ್ಯಾನಿಕ್ ಕರ್ಕೊಂಡು ಹೋಗಿ ಪ್ರತಿಯೊಂದು ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಅಲ್ಲಿ ಚೆಕ್ ಮಾಡಿ ಗಾಡಿ ತಗೋಬೇಕಂತ ಅನಿಸಿದ್ರೆ ಮಾತ್ರ ಗಾಡಿ ತಗೊಳ್ಳಿ. ಮತ್ತೆ ಅಡ್ವಾನ್ಸ್ ಅಮೌಂಟ್ ಪ್ರತಿಯೊಂದು ನೀಟಾಗಿ ಪ್ರೂಫ್ ಆಗಿ ಇಟ್ಕೊಂಡು ವ್ಯಾಪಾರ ಮಾಡಿ. ಇದಕ್ಕೆ ಯಾವುದೇ ರೀತಿ ಜವಾಬ್ದಾರಿ ನಾವಾಗಿರಲ್ಲ. ಪ್ರತಿಯೊಂದಕ್ಕೂ ಜವಾಬ್ದಾರಿ ನೀವಾಗಿರ್ತಾರೆ. ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಮೆನ್ಷನ್ ಮಾಡಿರ್ತೀವಿ. ಈ ವಿಡಿಯೋ ಕೆಳಗಡೆ ನೋಡಿ ಸಿಕ್ಬಿಡುತ್ತೆ. ಮತ್ತೆ ಈ ಗಾಡಿ ಸೇಲ್ ಆದ್ಮೇಲೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಈ ವಿಡಿಯೋ ಕೆಳಗಡೆ ಟೈಟಲ್ ರಿಮೂವ್ ಮಾಡಿಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಅಂತ ಬರ್ದಿರ್ತೀವಿ. ಒಂದು ಸ್ವಲ್ಪ ಕರೆಕ್ಟ್ ಆಗಿ ನೋಡ್ಕೊಳ್ರಿ. ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ, ಗಾಡಿ ಇರುತ್ತೆ. ಬಟ್ ವಿಡಿಯೋ ಕೆಳಗಡೆ ಗಾಡಿ ಓನರ್ ನಂಬರ್ ತೆಗೆದ್ಬಿಟ್ಟು ಈ ಗಾಡಿ ಸೇಲ್ ಆಗಿದೆ ವೀಕ್ಷಕರ ಅಂತ ಹಾಕಿದ್ರೆ ಈ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ. ಮತ್ತೆ ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು. ಬನ್ನಿ ವೀಕ್ಷಕರ, ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಮಹೇಂದ್ರ ಮ್ಯಾಕ್ಸಿಮಮ್ ಫುಡ್ ಟ್ರಕ್ ಗಾಡಿ ಫೋಟೋಸ್ ವಾಟ್ಸ್ಆಪ್ ಮಾಡಲ್ಲ, ಸೇಲ್ ಇದೆ ಗಾಡಿ? ಹೌದು ಸರ್, ಸೇಲ್ಗಿದೆ. ಅದು ಸರ್ ಮಾಡಲ್ ಫೀಸಾ ವೆಹಿಕಲ್ ಅಂತ ವೆರಿ ಯೂನಿಕ್ ಕಾನ್ಸೆಪ್ಟ್. ಮಾಡೆಲ್ ಬಂದ್ಬಿಟ್ಟು 2012 ಮಾಡೆಲ್ ಇದು. ಸರ್ ಎಷ್ಟನೇ ಓನರ್ ಗಾಡಿ? ಇದು 3ನೇ ಓನರ್ ಗಾಡಿ ಆಗುತ್ತೆ. ಅದು ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? ಅದು 3,02,000 ಓಡಿದೆ ಅದು. ಸರ್ ಗಾಡಿ ಇವಾಗ ರನ್ ಆಗುತ್ತಾ ನಿನ್ನ ಜಾಗದಲ್ಲಿ ಇರುತ್ತಾ? ಇಲ್ಲ, ಎವ್ರಿಡೇ ರನ್ ಆಗುತ್ತೆ. ಎವ್ರಿಡೇ ನಾವು 10 to 12 ಕಿಲೋಮೀಟರ್ ರನ್ ಮಾಡ್ತಾ ಇದ್ದೀವಿ. ಸರ್ ಟೈರ್ ಎಲ್ಲ ಎಸ್ಪೆಂಟ್ ಇದೆ? ಎಲ್ಲ ತುಂಬ ಚೆನ್ನಾಗಿದೆ ಸರ್, ಟೈರ್ ಎಲ್ಲ ತುಂಬ ಚೆನ್ನಾಗಿದೆ. ಸರ್ ಕಂಡೀಷನ್ ಹೆಂಗಿದೆ ಗಾಡಿದು? ಗುಡ್ ಕಂಡೀಷನ್ ಇದೆ. ನಾವು ಆಕ್ಚುಲಿ ಎವ್ರಿಡೇ ನಾನೇ ಓಡಿಸ್ತೀನಿ, ಕೆಲವೊಂದು ಸಾರಿ ನಮ್ಮ ಹುಡುಗನ ಓಡಿಸ್ತಾನೆ. ಸರ್ ಗಾಡಿ ರನ್ನಿಂಗ್ ಇದೆಯಾ? ಹಾಂ, ಎಲ್ಲ ರನ್ನಿಂಗ್ ಇದೆ ಸರ್. ಸರ್ ಲೋನ್ ಆ ಥರ ಏನು ತೊಗೊಂಡ್ರೆ ಗಾಡಿ ಮೇಲೆ? ಇಲ್ಲ, ಯಾವುದೇ ಲೋನ್ ಏನಿಲ್ಲ ಅದು. ಸರ್ ಫುಡ್ ಟ್ರಕ್ ಕಟ್ಸ್ಬಿಟ್ಟು ಎಷ್ಟು ವರ್ಷ ಆಯ್ತು ನೀವು ಗಾಡಿ ತೊಗೊಂಡ್ಬಿಟ್ಟು? ನಾವು ಗಾಡಿ ತೊಗೊಂಡು 2 ವರ್ಷ ಆಯ್ತು ರನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ಫುಡ್ ಟ್ರಕ್ ಕಟ್ಸ್ಬಿಟ್ಟು ಎಷ್ಟು ವರ್ಷ ಆಯಿತು? ಫುಡ್ ಟ್ರಕ್ ಅದು 2 ವರ್ಷ ಆಯ್ತು. ಇವಾಗ ಅದನ್ನ ಮಾಡಿಸ್ಬಿಟ್ಟು 2 ವರ್ಷ ಆಯ್ತು. ಅದು ಮಾಡಿಸ್ಬಿಟ್ಟು 2 ವರ್ಷ ಆಯ್ತು. ಈಗ ನೆಕ್ಸ್ಟ್ ತೊಗೊಂಡ್ರೆ ಏನೇನು ಮಾಡ್ಬೋದಾಗುತ್ತೆ ಅದರಲ್ಲಿ? ಹೋಟ್ಲ, ಕಿಚನು? ಏನು ಬೇಕಾಗಿಲ್ಲ ಸರ್, ಅದು ಏನು ಬೇಕಾಗಿಲ್ಲ. ಆಕ್ಚುಲಿ ಇವಾಗ ಅದು ಪಿಜ್ಜಾ ವೆಹಿಕಲ್ ಅಂತ ಒಂದು ಸೆಟಪ್, ಅದು ಫುಲ್ ಸೆಟಪ್ ಸೇಲ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಅವನ್ ಇನ್ಸ್ಟಾಲ್ ಮಾಡಿದ್ದೀವಿ, ಡೀಪ್ ಫ್ರೈಯರ್ ಇನ್ಸ್ಟಾಲ್ ಮಾಡಿದ್ದೀವಿ, UPS ಇನ್ಸ್ಟಾಲ್ ಮಾಡಿದ್ದೀವಿ. ಫುಲ್ ಓವರ್ ಆಲ್ ಸೆಟಪ್ ನಾನು ಮಾತಾಡ್ತಾ ಇದ್ದೀನಿ. ಕಾಸ್ಟ್ ಪಿಜ್ಜಾ ಸೆಟಪ್ ಮಾತ್ರ ರೆಡಿ ಇದೆ ಅಂತ ತೊಂದರೆ ಇಲ್ಲ, ಬೇರೆ ಪಿಜ್ಜಾ ಸೆಟಪ್, ಪಿಜ್ಜಾ, ಬರ್ಗರ್, ಫ್ರೆಂಚ್ ಫ್ರೈಸ್ 3 ಕೂಡ ಐಟಮ್ಗಳು ಮಾಡ್ಬೋದು. ಇಲ್ಲ ನೆಕ್ಸ್ಟ್ ಹೋಟೆಲ್ ಮತ್ತೆ ನಾನ್ ವೆಜ್, ವೆಜ್ ಆ ಥರ ಏನು ಮಾಡಕ್ಕೋ ಚೇಂಜಸ್ ಮಾಡಲೇಬೇಕು? ಚೇಂಜಸ್ ಮಾಡಲೇಬೇಕಾದ್ರೆ ಅವೇನ್ ಇನ್ಸ್ಟಾಲ್ ಮಾಡಿದಲ್ಲ ಅವೇನೆಲ್ಲ ತೆಗಿಬೇಕಾಗುತ್ತೆ. ಬಟ್ ನಾನು ಇವಾಗ ಸೇಲ್ ಮಾಡ್ತಾ ಇರೋದು ಫುಲ್ ಸೆಟಪ್ ಆಗಿ ಸೇಲ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ತಗೊಂಡ್ರೆ ಏನೋ ಒಂದು ಸ್ಪೂನ್ ತಗೊಳ್ಳೋದು ಅವಶ್ಯಕತೆ ಇಲ್ಲ? ಏನು ಅವಶ್ಯಕತೆ ಇಲ್ಲ ಸರ್, ರೆಡಿ ಟು ಹಂಗೆ. ನೆಕ್ಸ್ಟ್ ಅದೇ ಜಾಗ ಬೇಕಾದ್ರೆ ಆ ಜಾಗನೂ ಕೂಡ ಬಿಟ್ಕೊಟ್ಬಿಡ್ತೀನಿ ನಾವು. ತೊಂದರೆ ಮಾಡಿರೋದ್ರ ಅವ್ರಿಗೆ ಅಂದ್ರೆ ಆ ಥರ ಏನಿಲ್ಲ? ಆ ಥರ ಏನು ತೊಂದರೆ ಏನು ಮಾಡಲ್ಲ. ಎಲ್ಲ ನಮಗೆ ಗೊತ್ತಿರೋರು ಇದ್ದಾರೆ, ನಾವೆಲ್ಲ ಸೆಟಪ್ ಮಾಡ್ಕೊಡ್ತೀವಿ. ಆ ಥರದ್ದು RBI ಲೇಔಟ್ JP ನಗರದಲ್ಲಿ. ಸರ್ ಎಷ್ಟು ಬಿಸ್ನೆಸ್ ರನ್ ಆಗುತ್ತೆ ಅಲ್ಲಿ? ಎಷ್ಟಾಗುತ್ತೆ ಮ್ಯಾಕ್ಸಿಮಮ್ ಮಂತ್ಲಿ? ಆಕ್ಚುಲಿ ವೀಕ್ ಡೇಸಲ್ಲಿ ನಮಗೆ 5 to 6 ಬರುತ್ತೆ. ವೀಕೆಂಡ್ಸಲ್ಲಿ ಸ್ವಲ್ಪ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತೀವಿ, 8, 7, 8 ಆ ಥರ ಬರುತ್ತೆ. ಟೈಮಿಂಗ್ಸ್ ಯಾವ ರೀತಿ ಓಪನ್ ಮಾಡ್ತಾ ಇದ್ರಿ ನೀವು ಮುಂಚೆ ಅಲ್ಲಿ ಇರಬೇಕಾದ್ರೆ? ನಾವು ಇವಾಗ 4:30 ಓಪನ್ ಮಾಡ್ತಾ ಇದ್ದೀವಿ, 10 o'clock ಕ್ಲೋಸ್ ಮಾಡ್ತಾ ಇದ್ದೀವಿ. ಈವ್ನಿಂಗ್ ಮಾತ್ರ? ಈವ್ನಿಂಗ್ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀವಿ ಅದು. ಆಮೇಲೆ ನಮಗೆ ಅದಲ್ಲದೆ ಆರ್ಡರ್ಗಳು, ಬರ್ಡೇ ಆರ್ಡರ್ ಬರುತ್ತೆ. ಬರ್ಡೇ ಆರ್ಡರ್ ಬಂದಾಗ ಗಾಡಿ ಅಲ್ಲಿಗೆ ಹೋಗುತ್ತೆ. ಬರ್ಡೇ ಪಾರ್ಟಿ ಆರ್ಡರ್ ಮನೆ ಹತ್ರ ಹೋಗ್ಬಿಟ್ಟು ಅಲ್ಲೇ ಪಿಜ್ಜಾ ರೆಡಿ ಮಾಡ್ಕೊಡ್ತೀವಿ. ಬರ್ಡೇ ಆರ್ಡರ್ ಬರುತ್ತೆ, ಸೆಲೆಬ್ರೇಷನ್ ಇದ್ರೆ ಆರ್ಡರ್ ಬರುತ್ತೆ ಆ ಥರದ್ದು. ಸರ್ ಎಕ್ಸಾಕ್ಟ್ ಲೊಕೇಶನ್ ಗಾಡಿ ನೋಡೋಕೆ ಎಲ್ಲಿ ಸಿಗುತ್ತೆ ವೀಕ್ಷಕರಿಗೆ? RBI ಲೇಔಟ್ ಅಥವಾ ಕುಮಾರಸ್ವಾಮಿ ಲೇಔಟಲ್ಲಿ ಸಿಗುತ್ತೆ ಗಾಡಿ. ಸರ್ ನೀವು ಓನರ್ ಡೀಲರ್ ಸರ್ ಮಾತಾಡೋದು? ನಾನೇ ಓನರ್, ಅದು ಗಾಡಿ ಓನರು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಅಂಜಿ ಅಂತ, ANJI ಅಂಜಿ ಅಂತ. ನಿಮ್ಮ ತಂದೆಯ ಹೆಸರು? ದೇವೇಂದ್ರಪ್ಪ ಅಂತ. ಈಗ ಡೈರೆಕ್ಟ್ RC ಓನರ್ ನೀವೇನಾ? RC ಕಾರ್ಡಲ್ಲಿ ಬೇರೆ ಹೆಸರು ಗಾಡಿ? ಅದೇ ನನ್ನ ಹೆಸರು ಇರೋದು, ಅಂಜಿನಪ್ಪ ಅಂತ ಹೆಸರಿದೆ, RC ಓನರ್. ಈಗ ನೆಕ್ಸ್ಟ್ ಕಸ್ಟಮರ್ ಗಾಡಿ ನೀವೇ ಹೆಸರು ಮಾಡಿಸ್ಕೊಡ್ತಾರ ಅವರ ಮಾಡಿಸ್ಕೋಬೇಕು ಟ್ರಾನ್ಸ್ಫರು? ನಾನೇ ಮಾಡಿಸ್ಕೊಡ್ತೀನಿ, ತೊಂದರೆ ಇಲ್ಲ ಅದನ್ನು. ಸರ್ ಏನು ಕೋಟ್ ಮಾಡ್ತೀರಿ ಎಲ್ಲ ಸೇರಿಬಿಟ್ಟು ಗಾಡಿ ರೇಟು?
ಆಕ್ಚುಲಿ ನಾವು ತುಂಬಾ ಖರ್ಚು ಮಾಡಿದ್ದೀವಿ ಅದಕ್ಕೆ ಫುಲ್ ಸೆಟಪ್ ಮಾಡಿಬಿಟ್ಟು ನಾನು ಇವಾಗ ಒಂದು ಪಿಜ್ಜಾ ಶಾಪ್ ಮಾಡಿದಾಗಿಂದ ಇಲ್ಲಿ ತೆಗಿತಾ ಇದ್ದೀನಿ ಅಷ್ಟೇ. ಇದಕ್ಕೆ 3,70,000 ಫುಲ್ ಕೋಟ್ ಮಾಡ್ತೀನಿ. ಫುಲ್ ಸೆಟಪ್ಗೆ 3,70,000 ಕೋಟ್ ಮಾಡ್ತಾ ಇದ್ದೀನಿ. ಅದ್ರಲ್ಲಿ ಒಂದು ಸ್ಪೂನ್ ಸಹ ನೀವು ತೊಗೊಳಲ್ಲ, ಎಲ್ಲ ಹಂಗೆ ಬಿಟ್ಬಿಡ್ತೀರಾ? ಏನು ತೊಗೊಳ್ಳೋ ನೆಸಿಟಿ ಇರಲ್ಲ ಸರ್, ರೆಡಿ ಟು ಹಂಗೆ ರೆಡಿ ಮಾಡೋ ಥರ ಇದೆ. ಹ್ಞೂ ಎಲ್ಲ ಟೇಬಲ್ಲು ಮತ್ತು ಚೇರು ಎಲ್ಲ ಸಿಕ್ಬಿಡುತ್ತೆ ಎಲ್ಲ ಸಿಕ್ ಸರ್. ಇನ್ನೂ ಕಡಿಮೆ ಅಂದರೆ ಎಲ್ಲ ಎಷ್ಟು ಆಗುತ್ತೆ ಫೈನಲ್ ಆಗಿ? ಬರೋಣ ಸರ್, ಯಾರು ಇಂಟ್ರೆಸ್ಟೆಡ್ ಕಸ್ಟಮರ್ ಬಂದರೆ ನೆಗೋಷಿಯೇಟ್ ಮಾಡಿಕೊಡೋಣ, ಅದ್ರದ್ದೇನಿಲ್ಲ. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. ನಮ್ಮ ಒಂದು NBN ಕನ್ನಡ ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ಎಕ್ಸೆಪ್ಟ್ ಮಾಡಿಕೊಡ್ರಿ. ಓಕೆ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ ಸರ್ ನಮ್ಮ ಗಾಡಿ ಸೇಲ್ ಮಾಡಿಸ್ಕೊಡ್ಬೇಕಾಗ ನಮಗೊಂದು ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ತುಂಬಾ ಜನ ಫೋನ್ ಮಾಡಿ ಕೇಳ್ತಾರೆ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 7829709471 ಈ ನಂಬರ್ಗೆ ನಿಮ್ಮ ಗಾಡಿ ಸೇಲ್ ಇದ್ರೆ ನಮ್ಮ ಗಾಡಿನ ಸ್ವಲ್ಪ ಚೆನ್ನಾಗಿ ಇಳಿಸ್ಬಿಟ್ಟು ಫ್ರಂಟ್ ಬ್ಯಾಕು ಲೆಫ್ಟ್ ಸೈಡ್ ರೈಟ್ ಸೈಡ್ ಮೀಟರ್ ಬೋರ್ಡ್ ಟೈರ್ RC ಕಾರ್ಡು ಹಾಗೆ ಒಂದು 2 ವಿಡಿಯೋ ನೀಟಾಗಿ ತೆಗೆದುಬಿಟ್ಟು ನಮಗೆ ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ಡೈರೆಕ್ಟ್ ಆಗಿ ನಮ್ಮ ಒಂದು NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಹಾಗೆ ಫೇಸ್ಬುಕ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಗಾಡಿ ಸೇಲ್ ಆಗುತ್ತೆ, ಸೇಲ್ ಮಾಡಿಸ್ಕೊಡ್ತೀವಿ. ಹಾಗೆ ನಿಮ್ದು ಯಾವುದೇ ರೀತಿಯ ಪ್ರಮೋಷನ್ ಇದ್ರೆ ಆ ಪ್ರಮೋಷನ್ ಫೋಟೋಸ್ ಡೀಟೇಲ್ಸ್ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡಿಬಿಟ್ಟು ಸಾಕು. ನಾವೇ ನಿಮಗೆ ಫೋನ್ ಮಾಡಿ ಡೈರೆಕ್ಟ್ ನೀವು ಇರೋ ಲೊಕೇಶನ್ ಬಂದ್ಬಿಟ್ಟು ನಿಮ್ಮ ಪ್ರಮೋಷನ್ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ತಗೊಂಡ್ಬಿಟ್ಟು ನಮ್ಮ ಒಂದು NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಹಾಗೆ ಫೇಸ್ಬುಕ್ ಪೇಜ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಮುಖಾಂತರ ಡೈರೆಕ್ಟ್ ಆಗಿ ನಿಮ್ಮ ಪ್ರಮೋಷನ್ ಮಾಡಿ ಕೊಡ್ತೀವಿ. ನೀವೇ ನಮಗೆ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ನಮ್ಮ ಒಂದು ವಾಟ್ಸ್ಆಪ್ ನಂಬರ್ 7829709471 ಈ ನಂಬರ್ಗೆ ಯಾವುದೇ ರೀತಿ ಗಾಡಿ ಸೇಲ್ ಇದ್ರೆ ಪ್ರಮೋಷನ್ ಇದ್ರೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿದ್ರೆ ಡೀಟೇಲ್ಸ್ ಕಳಿಸಿಕೊಟ್ರೆ ನಾವೇ ನಿಮಗೆ ಫೋನ್ ಮಾಡಿಬಿಟ್ಟು ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಇದೇ ರೀತಿ ಒಳ್ಳೆ ಮಾಹಿತಿಗಾಗಿ ನೀವು ನಮ್ಮ ಒಂದು NBN ಕನ್ನಡ ವೆಹಿಕಲ್ ಸೇಲ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ ಹಾಲ್ ಸಬ್ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಧನ್ಯವಾದಗಳು.